ನನ್ನೆಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿ ಬಾದಾಮಿ ಚಾಲುಕ್ಯರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಬಾದಾಮಿ ಚಾಲುಕ್ಯರ ಕಾಲಾವಧಿ ಸಾಮಾನ್ಯ ಶಕ 540ರಿಂದ ಸಾಮಾನ್ಯ ಶಕ 753ರವರೆಗೆ ಇವರೊಂದು ಕಾಲಾವಧಿಯನ್ನು ನೋಡ್ತಾ ಹೋಗ್ತೀವಿ. ಈ ಬಾದಾಮಿ ಚಾಲುಕ್ಯರು ಸಾಮಾನ್ಯ ಶಕ 6ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಅವರೇ ಯಾರಪ್ಪ ಅಂದ್ರೆ ಬಾದಾಮಿ ಚಾಲುಕ್ಯರನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ 6ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರು ಆಳ್ವಿಕೆ ಮಾಡ್ತಾ ಹೋಗ್ತಾರಪ್ಪ ಯಾರು ಅಂತ ನೋಡೋದಾದ್ರೆ ಈ ಬಾದಾಮಿ ಚಾಲುಕ್ಯರನ್ನು ನೋಡ್ತಾ ಹೋಗ್ತೀವಿ. ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮಾಧಿಕಾರವನ್ನು ಸ್ಥಾಪಿಸಿ ಸುಮಾರು 2 ಶತಮಾನಗಳ ಕಾಲ ಅವಿಚ್ಛಿನ್ನವಾಗಿ ಅಪಾರ ವೈಭವದಿಂದ ರಾಜ್ಯಭಾರ ಮಾಡ್ತಾ ಹೋಗ್ತಾನೆ. ಜೊತೆಗೆ ದಕ್ಷಿಣ ಭಾರತ ಇತಿಹಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಈ ಚಾಲುಕ್ಯ ರಾಜಮನೆತನವು ಭಾರತದ ಒಂದು ಪ್ರಬಲ ರಾಜಮನೆತನಗಳ ಒಂದು ಅಂತಂದು ನೋಡ್ತಾ ಹೋಗ್ತೀವಿ. ಅಂದರೆ ಈ ಒಂದು ದಕ್ಷಿಣ ಭಾರತದ ಒಂದು ಪ್ರಮುಖ ರಾಜಮನೆತನ ಒಂದು ಸಾಲುಗಳಲ್ಲಿ ಕಂಡುಬರುವ ಒಂದು ಪ್ರಮುಖ ರಾಜಮನೆತನ ಯಾವುದಪ್ಪ ಅಂದ್ರೆ ಈ ಬಾದಾಮಿ ಚಾಲುಕ್ಯನಂತ ನೋಡ್ತಾ ಹೋಗ್ತೀವಿ. ಈ ಚಾಲುಕ್ಯರ ಆಳ್ವಿಕೆಯು 6ನೇ ಶತಮಾನದಿಂದ ಆರಂಭಗೊಂಡು 8ನೇ ಶತಮಾನದ ಮಧ್ಯಭಾಗದಲ್ಲಿ ಕೊನೆಗೊಳ್ತಾ ಹೋಗ್ತೈತಿ. ಈ ಒಂದು ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ರಾಜ ಜಯಸಿಂಹ. ಅಂದರೆ ಈ ಮನೆತನ ಸ್ಥಾಪಕ ಯಾರಪ್ಪ ಅಂದ್ರೆ ರಾಜ ಜಯಸಿಂಹ ಅಂತ ನೋಡ್ತಾ ಹೋಗ್ತೀವಿ. ಈ ವಂಶದ ಅತ್ಯಂತ ಶಕ್ತಿಶಾಲಿ ಹೆಸರಾಂತ ಚಕ್ರವರ್ತಿ ಅಂದರೆ ಯಾರಪ್ಪ ಅಂದರೆ ಇಮ್ಮಡಿ ಪುಲಿಕೇಶನ್ ನೋಡ್ತಾ ಹೋಗ್ತೀವಿ. ಗಂಗರು, ಕದಂಬರು, ಆಳುಪರನ್ನು ಗೆದ್ದು ಈತನು ತನ್ನ ಚಕ್ರಾಧಿಪತ್ಯವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾನೆ. ಜೊತೆಗೆ ಈ ಇಮ್ಮಡಿ ಪುಲಿಕೇಶವು ವಿಶೇಷವಾದಂಥ ವ್ಯಕ್ತಿ ಅಂತ ಹೇಳ್ತಾ ಹೋಗ್ತೀವಿ. ಆತನ ಒಂದು ಚಿಕ್ಕಪ್ಪನಾದಂಥ ಮಂಗಳೇಶನೊಡನೆ ಯುದ್ಧವನ್ನು ಮಾಡ್ತಾ ಹೋಗ್ತಾನೆ. ನಂತರದಲ್ಲಿ ಹರ್ಷವರ್ಧನೊಡನೆ ಯುದ್ಧವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ವಿದೇಶಿಯರೊಂದಿಗೂ ಕೂಡ ರಾಜತಾಂತ್ರಿಕ ಒಪ್ಪಂದವನ್ನು ಮಾಡಿಕೊಂಡಿದ್ದ. ಜೊತೆಗೆ ಆ ಸಮುದ್ರದ ವ್ಯಾಪಾರವನ್ನು ಮಾಡಿಕೊಂಡಿರೋದನ್ನು ವಿಶೇಷವಾಗಿ ಕಾಣ್ತಾ ಹೋಗ್ತೀವಿ. ಆ ದಕ್ಷಿಣ ದಕ್ಕನ್ನಲ್ಲಿ ಕಂಡುಬರುವಂಥ ಪಲ್ಲವರು ತಮ್ಮ ವೈಭವದ ಕಾಲದಲ್ಲಿ ಇರ್ತಾ ಹೋಗ್ತಾರೆ. ಅಲ್ಲಿರುವಂಥ ದೊರೆ ಯಾರಪ್ಪ ಅಂದ್ರೆ ಮಹೇಂದ್ರ ವರ್ಮನನ್ನು ನೋಡ್ತಾ ಹೋಗ್ತೀವಿ. ಆ ಮಹೇಂದ್ರ ವರ್ಮನು ಆ ಪುಲಿಕೇಶಿಯ ಪರಮಾಧಿಕಾರತ್ವವನ್ನು ಒಪ್ಪಿಕೊಳ್ಳದ ಕಾರಣ ಈ ಪುಲಿಕೇಶಿ ಏನು ಮಾಡ್ತಾನಪ್ಪ ಅಂದ್ರೆ ಆತನನ್ನು ಸೋಲಿಸ್ತಾ ಹೋಗ್ತಾನೆ. ಆ ಉತ್ತರ ಭಾರತವನ್ನು ಆಳ್ತಿದ್ದಂಥ ಹರ್ಷವರ್ಧನನ್ನು ಆ ನರ್ಮದಾ ನದಿಯ ದಂಡೆಯಲ್ಲಿ ತಡೆಗಟ್ಟಿ ಆ ದಕ್ಷಿಣ ಪ್ರದೇಶ್ವರ ಎಂಬ ಮತ್ತು ತ್ರಿಸಾಗರಗಳಿಂದ ವೃತ್ತವಾದಂಥ ಪ್ರದೇಶದ ಅಧಿಪತಿ ಎಂಬ ಬಿರುದನ್ನು ಪಡೆದುಕೊಳ್ತಾ ಹೋಗ್ತಾನೆ. ಅಂದರೆ ಏನಪ್ಪ ಅಂದ್ರೆ ಆ ಒಂದು ದಕ್ಷಿಣ ದಕ್ಕನ್ನಲ್ಲಿರುವಂಥ ಪಲ್ಲವರು ಅತ್ಯಂತ ವೈಭವದ ಒಂದು ಕಾಲದಲ್ಲಿ ಇರ್ತಾ ಹೋಗ್ತಾರೆ. ಅಲ್ಲಿರುವಂಥ ಮಹೇಂದ್ರ ವರ್ಮನು ಆ ಪುಲಿಕೇಶಿಯ ಒಂದು ಪರಮಾಧಿಕಾರ ಒಪ್ಪದೇ ಇರುವುದರಿಂದ ಕಾರಣ ಆ ಪುಲಿಕೇಶಿ ಏನು ಮಾಡ್ತಾನೆ ಆ ಮಹೇಂದ್ರ ವರ್ಮನನ್ನು ಸೋಲಿಸ್ತಾ ಹೋಗ್ತಾನೆ. ಜೊತೆಗೆ ಆ ಉತ್ತರ ಪ್ರದೇಶ ಅಂತ ಏನು ಕಾಣ್ತಾ ಹೋಗ್ತಾವಲ್ಲ ಆ ಹರ್ಷವರ್ಧನನ್ನು ಆ ನರ್ಮದಾ ನದಿಯ ಕಾಳಗದಲ್ಲಿ ಸೋಲಿಸ್ತಾ ಹೋಗ್ತಾನೆ. ಅಲ್ಲಿ ಏನು ಬಿರುದ ಪಡೆದುಕೊಳ್ತಾ ಹೋಗ್ತಾನಪ್ಪ ಅಂದ್ರೆ ದಕ್ಷಿಣ ಪ್ರದೇಶ್ವರ. ಈ ಒಂದು ಯುದ್ಧದಲ್ಲಿ ಹರ್ಷ ಆರಿಹೋಯಿತು ಅಂತಂದು ಆ ರವಿಕೀರ್ತಿ ತನ್ನ ಒಂದು ಶಾಸನದೊಳಗೆ ತಿಳಿಸ್ತಾ ಹೋಗ್ತಾನೆ. ಜೊತೆಗೆ ತ್ರಿಸಾಗರಗಳಿಂದ ವೃತ್ತವಾದ ಪ್ರದೇಶದ ಅಧಿಪತಿ ಅಂತಂದು ಹೇಳ್ತಾ ಹೋಗ್ತಾರೆ. ಇಮ್ಮಡಿ ಪುಲಿಕೇಶಿ ತನ್ನ ಚಕ್ರಾಧಿಪತ್ಯವೆಲ್ಲನೂ ಒಂದೇ ಕೇಂದ್ರದಿಂದ ಆಳಲು ಆಗದೇ ಕಾರಣ ಅವನೇನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ತನ್ನ ತಮ್ಮನಾದಂಥ ಕುಬ್ಜ ವಿಷ್ಣುವರ್ಧನನ್ನು ಆ ವೆಂಗಿ ಮತ್ತು ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯಕ್ಕೆ ಅಧಿಕಾರಿಗಳಾಗಿ ನೇಮಕ ಮಾಡ್ತಾ ಹೋಗ್ತಾನೆ. ಆ ಮುಂದಿನ ವರ್ಷಗಳಲ್ಲಿ ವೆಂಗಿಯ ಚಾಲುಕ್ಯರು ಎನ್ನುವ ಹೆಸರಿನಲ್ಲಿ 5 ಶತಮಾನಗಳ ಕಾಲ ರಾಜ್ಯಭಾರ ನೀಡ್ತಾ ಹೋಗ್ತಾನೆ. ಅಂದ್ರೆ ಆ ಪುಲಿಕೇಶಿಗೆ ತನ್ನ ಇಡೀ ಒಂದೇ ಕೇಂದ್ರದಿಂದ ಆ ರಾಜ್ಯವನ್ನು ಆಳ್ವಿಕೆ ಮಾಡೋಕ್ಕೆ ಸಾಧ್ಯ ಆಗದೇ ಕಾರಣ ತನ್ನ ತಮ್ಮನಾದಂಥ ಕುಬ್ಜ ವಿಷ್ಣುವರ್ಧನನ್ನು ವೆಂಗಿಗೆ ನೇಮಕ ಮಾಡ್ತಾ ಹೋಗ್ತಾನೆ. ಜಯಸಿಂಹನನ್ನು ಗುಜರಾತ್ ಪ್ರಾಂತ್ಯಕ್ಕೆ ನೇಮಕ ಮಾಡ್ತಾ ಹೋಗ್ತಾನೆ. ಮುಂದೆ ಏನಾಗ್ತದಪ್ಪ ಅಂದ್ರೆ ಆ ವೆಂಗಿಯ ಚಾಲುಕ್ಯರ ಎನ್ನುವ ಹೆಸರಿನಿಂದಲೇ ಸುಮಾರು 5 ಶತಮಾನಗಳ ಕಾಲ ರಾಜ್ಯಭಾರ ನೀಡ್ತಾ ಹೋಗ್ತೈತಿ. ಜೊತೆಗೆ ಇವನ ಒಂದು ಕಾಲಾವಧಿಯೊಳಗೆ ಹುಯಸ್ತಾಂಗನು ಚಾಲುಕ್ಯ ರಾಜಧಾನಿಗೆ ಭೇಟಿಯನ್ನು ನೀಡ್ತಾ ಹೋಗ್ತಾನೆ. ಇಮ್ಮಡಿ ಪುಲಿಕೇಶಿ ಮತ್ತು ಚಾಲುಕ್ಯ ರಾಜ್ಯದ ವಿವರಣೆಗಳನ್ನು ನೀಡ್ತಾ ಹೋಗ್ತಾನೆ. ಅವನು ಹೇಳ್ತಾ ಹೋಗ್ತಾನೆ ದೊರೆಯು ನ್ಯಾಯವಾದಿ ಮತ್ತು ಕರುಣಾಳು ಆಗಿದ್ದ ಅಂತಂದು ತನ್ನ ಹುಯಸ್ತಾಂಗ ತನ್ನ ಒಂದು ಕೃತಿಯ ಒಳಗೆ ಹೇಳ್ತಾ ಹೋಗ್ತಾನೆ. ಆ ಸೈನ್ಯ ಯಾವ ರೀತಿ ಇತ್ತಪ್ಪ ಅಂದ್ರೆ ಸೈನ್ಯವು ಶಿಸ್ತಿನಿಂದ ಕೂಡಿತ್ತು. ಸೈನಿಕರು ಮರಣಕ್ಕೆ ಹೆದರದೆ ಕಾದಾಡುವ ಯೋಧರಾಗಿದ್ದರು. ಪ್ರಜೆಗಳು ಸತ್ಯಪ್ರಿಯರಾಗಿದ್ದರು, ಸಂತೋಷಚಿತ್ತರು, ಸ್ವಾಭಿಮಾನಿಗಳು, ಸಂಪತ್ಭರಿತರು, ಗೌರವಪ್ರಿಯರು ಮತ್ತು ರಾಜನಿಷ್ಠರಾಗಿದ್ದರು.
ರಾಜನಲ್ಲಿ ಅತ್ಯಂತ ಗೌರವ, ಅಂತೆಯೇ ರಾಜನಿಗೆ ಪ್ರಜೆಗಳಲ್ಲಿ ಅಪಾರವಾದ ಪ್ರೀತಿ ಇದ್ದಿತು ಎಂದು ಬರೆದಿದ್ದಾನೆ. ಅಂದ್ರೆ ಈ ಉಯಸ್ತೆಂಗೂರು ಏನು ಮಾಡ್ತಾ ಹೋಗ್ತಾನಪ್ಪ ಅಂದ್ರೆ ಚಾಲುಕ್ಯರ ಒಂದು ಅವಧಿಯೊಳಗೆ ಆ ರಾಜಧಾನಿಗೆ ಭೇಟಿಯನ್ನು ಕೊಡ್ತಾ ಹೋಗ್ತಾನೆ. ಆ ದೊರೆಗಳ ಬಗ್ಗೆ, ಅಲ್ಲಿರುವಂಥ ರಾಜನ ಸಾಮ್ರಾಜ್ಯದ ಬಗ್ಗೆ ತನ್ನ ಒಂದು ಕೃತಿಯೊಳಗೆ ಬರಿತಾ ಹೋಗ್ತಾನೆ. ಸೈನ್ಯವು ಶಿಸ್ತಿನಿಂದ ಕೂಡಿತ್ತು. ಸೈನಿಕರು ಯಾವ ರೀತಿ ಇತ್ತಪ್ಪ ಅಂದ್ರೆ ಆ ಮರಣಕ್ಕೆ ಹೆದರದೆ ಕಾದಾಡುವ ಯೋಧರು ಇದ್ದರು. ಅಲ್ಲಿರುವಂಥ ಪ್ರಜೆಗಳು ಸತ್ಯಪ್ರಿಯರು, ಸಂತೋಷರು ಇರ್ತರು, ಸ್ವಾಭಿಮಾನಿಗಳಾಗಿದ್ದರು, ಸಂಪತ್ಭರಿತರಾಗಿದ್ದರು, ಗೌರವಪೂರ್ವಕವಾದಂಥ ನಿಷ್ಠೆಯಿಂದ ಇದ್ದರು. ಮತ್ತು ಆ ರಾಜನಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ರಾಜನಿಗೂ ಕೂಡ ಆ ಪ್ರಜೆಗಳಲ್ಲಿ ಅಪಾರವಾದ ಪ್ರೀತಿ ಇರೋದನ್ನು ಒಂದು ತನ್ನ ಕೃತಿಯೊಳಗೆ ಬರೆದುಕೊಳ್ಳೋದನ್ನು ನೋಡ್ತಾ ಹೋಗ್ತೀವಿ. ಮತ್ತು ಆ ಇಮ್ಮಡಿ ಪುಲಿಕೇಶು ಆಶಾವಾದಿ ಚಕ್ರವರ್ತಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಆ ವಿದೇಶಿ ದೊರೆಗಳಿಂದ ಕೂಡ ಸ್ನೇಹಮಯ ಸಂಬಂಧಗಳನ್ನು ಬೆಳೆಸಿಕೊಳ್ತಾ ಹೋಗ್ತಾನೆ. ಆ ಪರ್ಷಿಯನ್ ದೊರೆಯಾದಂಥ ಇಮ್ಮಡಿ ಖುಸ್ರೋ ನೊಡನೆ ರಾಯಭಾರಿ ಸಂಬಂಧಗಳನ್ನು ಹೊಂದಿದ್ದ ಎಂಬುದನ್ನು ಅರಬ್ ಇತಿಹಾಸಕಾರರು ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಅವನು ದೇಶದ ಅಲ್ಲದೆ ಆದರೂ ಕೂಡ ವಿದೇಶಿ ದೊರೆಗಳೊಂದಿಗೂ ಸ್ನೇಹಮಯವಾದಂಥ ಸಂಬಂಧ ಕೂಡ ಹೊಂದಿದ್ದ. ಅಂದ್ರೆ ಆ ಪರ್ಷಿಯನ್ ದೊರೆಯಾದಂಥ ಇಮ್ಮಡಿ ಖುಸ್ರೋವಿನೊಡನೆ ರಾಯಭಾರಿ ಸಂಬಂಧಗಳನ್ನು ಹೊಂದಿದ್ದ ಎಂಬುದು ಅರಬ್ ಇತಿಹಾಸಕಾರರು ತಿಳಿಸ್ತಾ ಹೋಗ್ತಾರೆ. ಜೊತೆಗೆ ಕೆಲವು ವರ್ಷಗಳ ನಂತರ ಆದಂಥ ಸಂದರ್ಭದಲ್ಲಿ ತಂದೆಯಾದಂಥ ಮಹೇಂದ್ರ ವರ್ಮನಿಗೆ ತನಗೆ ಉಂಟಾದ ಸೋಲಿಗೆ ಪಲ್ಲವರ ದೊರೆಯಾದಂಥ ಆ ಪ್ರಥಮ ನರಸಿಂಹವರ್ಮನ ಆ ಚಾಲುಕ್ಯರ ಮೇಲೆ ಸೇಡು ತೀರಿಸ್ಕೊಳ್ತಾನೆ. ಅಂದ್ರೆ ಈ ಒಂದು ಮಹೇಂದ್ರ ವರ್ಮನು ಈ ಒಂದು ಇಮ್ಮಡಿ ಪುಲಿಕೇಶಿ ಸೋಲಿಸಿರ್ತಾನೆ. ಆ ಮಹೇಂದ್ರ ವರ್ಮನ ಒಂದು ಸೋಲು ಅವನ ಮಗನಾದಂಥ ನರಸಿಂಹವರ್ಮ ಆ ಒಂದು ಪಲ್ಲವರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಆರಂಭ ಮಾಡ್ತಾ ಹೋಗ್ತಾನೆ. ಆ ಚಾಲುಕ್ಯರ ರಾಜ್ಯವನ್ನು ಆಕ್ರಮಣ ಮಾಡಿ ವಾತಾಪಿಯನ್ನು ವಶಪಡಿಸಿಕೊಳ್ತಾ ಹೋಗ್ತಾನೆ. ಆ ಚಾಲುಕ್ಯರ ಕಡೆಯ ದೊರೆಯಾದಂಥ ಕೀರ್ತಿವರ್ಮನ ಕಾಲದಲ್ಲಿ ಆ ರಾಷ್ಟ್ರಕೂಟರು ಈ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡ್ತಾ ಹೋಗ್ತಾನೆ. ಒಂದೇ ಕಡೆ ನರಸಿಂಹವರ್ಮ ಆಕ್ರಮಣ ಮಾಡ್ತಾ ಹೋಗ್ತಾನೆ. ಇನ್ನೊಂದು ಕಡೆ ರಾಷ್ಟ್ರವರ್ಮ ಕೊನೆಯ ದೊರೆಯಾದಂಥ ಕೀರ್ತಿವರ್ಮನ ಕಾಲದಲ್ಲಿ ಆ ರಾಷ್ಟ್ರಕೂಟರು ಈ ಸಾಮ್ರಾಜ್ಯವನ್ನು ಆಕ್ರಮಣ ಮಾಡ್ತಾ ಹೋಗ್ತಾನೆ. ಜೊತೆಗೆ ಈ ಚಾಲುಕ್ಯರ ಕೊಡುಗೆಗಳನ್ನು ನೋಡೋದಾದರೆ ಆ ಚಾಲುಕ್ಯರ ಕೊಡುಗೆಗಳನ್ನು ಏನಪ್ಪ ಅಂತ ನೋಡೋದಾದರೆ ಕನ್ನಡ ನಾಡು ನುಡಿ ಸಂಸ್ಕೃತಿಗಳನ್ನು ಬೆಳೆಸಿ ಪೋಷಿಸಿ ರಕ್ಷಿಸಿ ಆ ಧರ್ಮ ಸಾಹಿತ್ಯ ಕಲೆ ವಾಸ್ತುಶಿಲ್ಪದಲ್ಲಿ ಅಗಾಧವಾದಂಥ ಕೊಡುಗೆಯನ್ನು ನೀಡ್ತಾ ಹೋಗ್ತಾರೆ. ಅವರ ಸೈನ್ಯವನ್ನು ಕರ್ನಾಟ ಬಲ ಅಂತಂದು ಕರಿತಾ ಹೋಗ್ತಾರೆ. ಯಾರ ಸೈನ್ಯವನ್ನು ಕರ್ನಾಟಕ ಬಲ ಅಂತ ಕರಿತಾ ಹೋಗ್ತಾರೆ? ಆ ಚಾಲುಕ್ಯರ ಸೈನ್ಯವನ್ನು ಕರ್ನಾಟ ಬಲ ಅಂತಂದು ಕರಿತಾ ಹೋಗ್ತಾರೆ. ಚಾಲುಕ್ಯರ ಆಳ್ವಿಕೆಯು ಅತ್ಯಂತ ಶ್ರೇಷ್ಠವೂ ವೈಭವವೂ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಯುಗವು ಸೈನಿಕ ಕ್ಷೇತ್ರದಲ್ಲೇ ಅಲ್ಲದೆ ಕಲೆ ಸಾಹಿತ್ಯ ರಂಗಗಳಲ್ಲೂ ಕೂಡ ವಿಶೇಷವಾದಂಥ ಗಮನವನ್ನು ಕಾಣ್ತಾ ಹೋಗ್ತೀವಿ. ಚಾಲುಕ್ಯರ ಸುಮಾರು 700 ವರ್ಷಗಳ ಕಾಲ ಆಡಳಿತ ನಡೆಸ್ತಾ ಹೋಗ್ತಾರೆ. ರಾಜ ಸಕ್ರಿಯವಾಗಿ ಆಡಳಿತದಲ್ಲಿ ಭಾಗವಹಿಸ್ತಿತ್ತು. ರಾಜ್ಯವನ್ನು ವಿಷಯವಾಗಿ ವಿಂಗಡಣೆ ಮಾಡ್ತಾ ಹೋಗ್ತಿತ್ತು. ಆ ವಿಷಯಾಧಿಪತಿಯೇ ಇದರ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇತ್ತು. ಗ್ರಾಮವು ಆಡಳಿತದ ಘಟಕಗಳಲ್ಲಿ ಅತ್ಯಂತ ಚಿಕ್ಕದು ಕಂಡು ಬರ್ತಾ ಹೋಗ್ತಿತ್ತು. ಗ್ರಾಮ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟನ್ನು ನೋಡ್ಕೊಳ್ತಾ ಇದ್ರು. ಅಂದರೆ ಚಾಲುಕ್ಯರು ಶೈವ, ವೈಷ್ಣವ, ಜೈನ ಮುಂತಾದ ಎಲ್ಲ ಪಂಥಗಳ ಸಂಪ್ರದಾಯಗಳನ್ನು ಪ್ರೋತ್ಸಾಹ ಮಾಡ್ತಾ ಹೋಗ್ತಿದ್ರು. ಜೈನ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಹೋಗ್ತಿದ್ರು. ಬೌದ್ಧ ವಿಹಾರಗಳು ಕೂಡ ಇವರು ಕೂಡ ಪ್ರೋತ್ಸಾಹ ನೀಡೋದನ್ನು ಕಾಣ್ತಾ ಹೋಗ್ತಿದ್ವಿ. ಜೊತೆಗೆ ಈ ಬಾದಾಮಿಯ ಚಾಲುಕ್ಯರು ಸಾಹಿತ್ಯಕ್ಕೆ ವಿಶೇಷವಾದಂಥ ಪ್ರೋತ್ಸಾಹ ನೀಡ್ತಾ ಹೋಗ್ತೀವಿ. ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಇವರಂಥ ಕಾಲಾವಧಿಗಳ ಉತ್ತಮವಾದ ರೀತಿಯೊಳಗೆ ಬೆಳವಣಿಗೆ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಕನ್ನಡವು ಅವರ ದೇಶೀಯ ಭಾಷೆಯಾಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಕಾಲದ ಕಾವ್ಯದಲ್ಲಿ ತ್ರಿಪದಿ ಶೈಲಿಯ ಬೆಳವಣಿಗೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಅಂದರೆ ಇವರೊಂದು ಕಾಲಾವಧಿಯೊಳಗೆ ತ್ರಿಪದಿ ಶೈಲಿಯ ಒಂದು ಬೆಳವಣಿಗೆ ಆಗೋದನ್ನು ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಕನ್ನಡದಲ್ಲಿ ಕೃತಿಗಳು ಇಲ್ಲವಾದರೂ ಕೂಡ ಅನೇಕ ಶಾಸನಗಳು ಕನ್ನಡದಲ್ಲಿ ಬರವಣಿಗೆ ಆಗ್ತಾ ಹೋಗ್ತವೆ. ಅಂದರೆ ಕನ್ನಡದಲ್ಲಿ ಕೂಡ ಎಲ್ಲಿ ಕೃತಿಗಳು ಕಾಣದೇ ಇಲ್ಲದರೂ ಕೂಡ ಅನೇಕ ಶಾಸನಗಳು ಕನ್ನಡದಲ್ಲಿಯೇ ಬರೆಯಲ್ಪಟ್ಟಿರೋದನ್ನು ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ಆ ಬಾದಾಮಿಯ ಆ ಕಪ್ಪೆ ಅರೆಭಟ್ಟನ ಶಾಸನ ಒಂದು ಕಾಣ್ತಾ ಹೋಗ್ತೀವಿ. ಈ ಒಂದು ಶಾಸನ ಒಂದು ತ್ರಿಪದಿ ಶೈಲಿಯಲ್ಲಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಯಾವ ರೀತಿಯಪ್ಪ ಅಂದ್ರೆ ಈ ಕಪ್ಪೆ ಆರ್ಯಭಟ್ಟನ ಶಾಸನ ತ್ರಿಪದಿ ಪದ್ಯದೊಳಗೆ ಇರೋದನ್ನು ಕಾಣ್ತಾ ಹೋಗ್ತೀವಿ.
ಸಾಧುಂಗೆ ಸಾಧು ಮಾಧುಂಗೆ ಮಾಧುರ್ಯಂ ಪಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನಿತನ್ ಪೇರನಲ್ಲ. ಅಂದರೆ ಇದು ಯಾವ ರೀತಿಯ ಶಾಸನಪ್ಪ ಅಂದ್ರೆ ತ್ರಿಪದಿ ರೂಪದಲ್ಲಿರುವಂಥ ಕನ್ನಡ ಸಾಹಿತ್ಯದಲ್ಲಿರುವಂಥ ಒಂದು ಶಾಸನವನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಕಾಲದ ಸಂಸ್ಕೃತ ವಿದ್ವಾಂಸರನ್ನು ಕಾಣ್ತಾ ಹೋಗ್ತೀವಿ. ರವಿಕೀರ್ತಿ, ವಿಜ್ಜಿಕ, ಅಕಳಂಕರು, ಎರಡನೇ ಪುಲಿಕೇಶಿ ಸೊಸೆಯಾದ ವಿಜ್ಜಿಕ ಎಂಬ ಕವಯಿತ್ರಿಯು ಬರೆದಂಥ ಕೌಮುದಿ ಮಹೋತ್ಸವವು ಅಂದ್ರೆ ಇಮ್ಮಡಿ ಎರಡನೇ ಪುಲಿಕೇಶಿ ಸೊಸೆಯಾದಂಥ ವಿಜ್ಜಿಕಗಳು ಕೂಡ ಕೌಮುದಿ ಮಹೋತ್ಸವವನ್ನು ಬರಿತಾ ಹೋಗ್ತಾಳೆ. ಶಿವಭಟ್ಟಾರಕ ಹರಪಾರ್ವತಿಯ ಮುಖ್ಯವಾದಂಥ ಸಂಸ್ಕೃತ ನಾಟಕಗಳು ಹೇಳ್ತಾ ಹೋಗ್ತೀವಿ. ಅಂದರೆ ಹರಪಾರ್ವತಿಯ ಶಿವಭಟ್ಟಾರಕ ಬರಿತಾ ಹೋಗ್ತಾನೆ. ಇದೊಂದು ಸಂಸ್ಕೃತ ನಾಟಕ ಎಂಬುದನ್ನು ಗಮನಿಸ್ತಾ ಹೋಗ್ಬೇಕು. ಜೊತೆಗೆ ಈ ಕಪ್ಪೆ ಆರ್ಯಭಟ್ಟನ ಶಾಸನ ವಿಶೇಷವು ಯಾಕೆ ಗಮನಿಸ್ತಾ ಹೋಗ್ತಾವಪ್ಪ ಅಂದ್ರೆ ಈ ಒಂದು ಶಾಸನ ತ್ರಿಪದಿಯ ರೂಪದಲ್ಲಿರುವಂಥ ಕಾಣ್ತಾ ಅಂದರೆ ತ್ರಿಪದಿಯ ರೂಪದಲ್ಲಿರುವ ವಿಶೇಷವಾಗಿ ಕಾಣ್ತಾ ಹೋಗ್ತೀವಿ. ಈ ಒಂದು ಶಾಸನದೊಳಗೆ ಆ ಕನ್ನಡ ಲಿಪಿಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಕಪ್ಪೆಯ ಒಂದು ಆರ್ಯಭಟ ಅಂದರೆ ಆ ರಾಜನ ಬಗ್ಗೆ ಆ ವಿಶೇಷವಾಗಿ ತಿಳಿಸೋದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ. ಮುಂದುವರೆದು ನೋಡೋದಾದರೆ ಆ ಬಾದಾಮಿಯ ಚಾಲುಕ್ಯರು ಮಹಾನ್ ನಿರ್ಮಾಪಕರು ಮತ್ತು ಕಲಾಪ್ರೇಮಿಗಳು ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಸೊಗಸಾದ ಅತ್ಯುತ್ಕೃಷ್ಟವಾದಂಥ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಚಾಲುಕ್ಯ ಶೈಲಿ ಅಥವಾ ಬೇಸರ ಶೈಲಿ ಎಂಬ ವಿಶಿಷ್ಟ ಶಿಲ್ಪಕಲಾ ಶೈಲಿಯನ್ನು ಇವರು ಭಾರತೀಯ ವಾಸ್ತುಶಿಲ್ಪದಲ್ಲಿ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಬಾದಾಮಿಯಲ್ಲಿ ಇರುವಂಥ ಶಿಲೆಯಲ್ಲಿ ಕೊರೆದಂಥ ಗುಹಾಂತರ ದೇವಾಲಯಗಳನ್ನು ಇವರು ನಿರ್ಮಾಣ ಮಾಡ್ತಾ ಹೋಗ್ತಾರೆ. ಅನೇಕ ಕಲಾವಿದರು, ವಾಸ್ತುಶಿಲ್ಪ ಕಲಾಕಾರರಿಗೆ ಇವರು ಪ್ರೋತ್ಸಾಹ ನೀಡ್ತಾ ಹೋಗ್ತಾರೆ. ಜೊತೆಗೆ ಚಾಲುಕ್ಯ ಶೈಲಿಯ ಅತ್ಯುತ್ತಮ ದೇವಾಲಯಗಳು ಐಹೊಳೆ, ಪಟ್ಟದಕಲ್ಲಿನಲ್ಲಿ ನೋಡ್ತಾ ಹೋಗ್ತೀವಿ. ದೇವಾಲಯ ವಾಸ್ತುಶಿಲ್ಪದ ತೊಟ್ಟಿಲುಗಳಲ್ಲಿ ಐಹೊಳೆಯ ಒಂದಾಗಿದೆ. ಅಂದ್ರೆ ಈ ಐಹೊಳೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತಂದು ಐಹೊಳೆಯನ್ನು ಕರೀತಾ ಹೋಗ್ತಾರೆ. ಜೊತೆಗೆ ಆ ಚಾಲುಕ್ಯ ಶೈಲಿಯ ಅತ್ಯುತ್ತಮ ದೇವಾಲಯಗಳು ಐಹೊಳೆ ಮತ್ತು ದೇವಾಲಯದ ವಾಸ್ತುಶಿಲ್ಪದ ಕ್ರಮ ಸರಣಿಯ ವಿಕಾಸದಲ್ಲಿನ ಪ್ರಯೋಗಗಳನ್ನು ಇಲ್ಲಿ ನಡೆಸ್ತಾ ಹೋಗ್ತಾರೆ. ಈ ಶೈಲಿಯ ಪಟ್ಟದಕಲ್ಲಿನ ಸಂಪೂರ್ಣ ವಿಕಾಸವನ್ನು ನೋಡ್ತಾ ಹೋಗ್ತೀವಿ. ಅಂತೆಯೇ ಅಲ್ಲಿ ಲೋಕೇಶ್ವರ ದೇವಸ್ಥಾನ ಅಂದರೆ ವಿರೂಪಾಕ್ಷ ದೇವಸ್ಥಾನ ನೋಡ್ತಾ ಹೋಗ್ತೀವಿ. ತ್ರೈಲೋಕೇಶ್ವರ ದೇವಸ್ಥಾನ, ಮಲ್ಲಿಕಾರ್ಜುನ ದೇವಸ್ಥಾನ ನೋಡ್ತಾ ಹೋಗ್ತೀವಿ. ಈ ಒಂದು ಪ್ರಸಿದ್ಧ ದೇವಾಲಯಗಳನ್ನು ಕಾಣ್ತಾ ಹೋಗ್ತೀವಿ. ಎಲ್ಲಿ ಪಟ್ಟದಕಲ್ಲಿನಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಬಾದಾಮಿಯ ಗುಹೆಗಳಲ್ಲಿರುವಂಥ ವಿಷ್ಣು, ವರಾಹ, ಹರಿಹರ, ಅರ್ಧನಾರೀಶ್ವರ ಎತ್ತರದ ವಿಗ್ರಹಗಳು ಚಾಲುಕ್ಯರ ಕಲಾತ್ಮಕ ಸಾಧನೆಯ ಅತ್ಯುತ್ತಮ ಕುರುಹುಗಳನ್ನು ಈ ಒಂದು ಚಿತ್ರಕಲೆಗೆ ಇಲ್ಲಿ ಪ್ರೋತ್ಸಾಹವನ್ನು ಸಿಕ್ಕಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಕರ್ನಾಟಕದ ಆ ಚಾಲುಕ್ಯರ ಭವ್ಯ ದೇವಾಲಯ ಯಾವಪ್ಪ ಅಂದ್ರೆ ಆ ಬಾದಾಮಿಯ ಗುಹೆಗಳನ್ನು ನೋಡ್ತಾ ಹೋಗ್ತೀವಿ. ಐಹೊಳೆಯ ದೇವಾಲಯಗಳನ್ನು ನೋಡ್ತಾ ಹೋಗ್ತೀವಿ. ಪಟ್ಟದಕಲ್ಲಿನಲ್ಲಿರುವಂಥ ದೇವಾಲಯಗಳನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಈ ಬಾದಾಮಿ ಚಾಲುಕ್ಯರ ಬಗ್ಗೆ ಪೂರ್ಣವಾದಂಥ ಮಾಹಿತಿ ಆಗ್ತದೆ. ಈ ಒಂದು ತರಗತಿ ಇಷ್ಟವಾಗಿದ್ದರೆ ಖಂಡಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ತರಗತಿ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿದ್ದರೆ ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನ ಒಂದು ತರಗತಿಯೊಳಗೆ ಸಿಗೋಣ ಅಂತ ಎನ್ನುತ್ತಾ ಎಲ್ಲರಿಗೂ ಧನ್ಯವಾದ.